ನಮಸ್ಕಾರ ಎಲ್ರಿಗೂ ಬ್ಯಾಂಕ್ ಕಂಟ್ರೋಲ್ ಚಾನಲ್ಗೆ ಸ್ವಾಗತ. ಸೊ ವಿಷಯ ಏನಪ್ಪ ಅಂತಂದ್ರೆ IBPS PO ನಂದ ಮೊದಲ ಎಕ್ಸಾಮ್ ಅದ. ಸೊ ಶನಿವಾರ ದಿವಸದ 22ನೇ ತಾರೀಕದ. ಸೊ ನಿಮ್ಮ ಎಲ್ಲೆಲ್ಲಿ ಬಂದವ ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸ್ರಿ. ಸೊ ಇದು ನಂದ ಬೆಳಗಾವಿ ಇಲ್ಲಿ ಅದ. ಸೊ ಈಗಾಗಲೇ SBI PO ಒಂದು ಬರ್ದಿನಿ. ಸೊ ಆದಂತರೂ ಹಳ ಹಿಡಿದೋಗಿದ. ಸೊ ಇದನ್ನು ಒಂದು ಟ್ರೈ ಮಾಡೋಣ ಅಂತ ಬರೆಯತ್ನು. ಸೊ ಇದು ಕೂಡ ಏನೈತಿ ಏನೇನಾಗುತ್ತೆ ಅಂತ ಅನ್ನೋದನ್ನ ನಿಮ್ಗೆ ಬರದ ನಂತರ ವಿಡಿಯೋ ಮಾಡಿ ತಿಳಿಸ್ತಾನು. ಸೊ ಇಲ್ಲಿ ಹಾಲ್ ಟಿಕೆಟ್ ಅನ್ನ ಬಿಟ್ಟಿದ್ದಾರೆ. ಸೊ ಯಾರ್ಯಾರು ಅಪ್ಲಿಕೇಶನ್ ಹಾಕಿದಿರಿ ನೋಡ್ಕೊರಿ. ಸೊ ಈ ಎಕ್ಸಾಮ್ ಮುಗಿದ ನಂತರ ಈ ಡಾಕ್ಯುಮೆಂಟ್ ಇರಬೇಕಾಗುತ್ತೆ. ಯಾವ್ದಾ ಈ ಹಾಲ್ ಟಿಕೆಟ್, ಯಾಕಂದ್ರೆ ಇದನ್ನ ಮೇನ್ಸ್ ಏನ್ ಬರೀತೀವಲ್ಲ, ಸೊ ಅವಾಗ ಬೇಕಾಗ್ತದ ಹಾಲ್ ಟಿಕೆಟ್. ಎಕ್ಸಾಮ್ ಮುಗಿದ ನಂತರ ಹಾಲ್ ಟಿಕೆಟ್ ಆ ಕಡೆ ಹೋಗ್ಯಾಕ ಹೋಗ್ಬೇಡ್ರಿ. ಸೊ ನೀವು ಚೆನ್ನಾಗಿ ಎಕ್ಸಾಮ್ ಬರ್ದಿದ್ರೆ ಏನೈತಿ ಈ ಹಾಲ್ ಟಿಕೆಟ್ ಅನ್ನ ಇಟ್ಕೋರಿ. ಸೊ ಮೇನ್ ಆಗಿ ಈ ನಮ್ಮ ಒಂದು ಚಾನಲ್ ನಲ್ಲಿ ಏನೈತಿ, ಸೊ ಎಕ್ಸಾಮ್ ಈ ಬ್ಯಾಂಕ್ಸ್ ಎಕ್ಸಾಮ್ ರಿಲೇಟೆಡ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಲಾಗ್ತದ. ಹಾಗೆ ನನ್ನ ಒಂದು ಬ್ಯಾಂಕ್ ಜರ್ನಿ ಅಂದ್ರೆ ನಾ ಯಾವ ರೀತಿ ಸ್ಟಡಿ ಮಾಡ್ತೀನಿ ಅನ್ನೋದನ್ನ, ಹಾಗೆ ಎಕ್ಸಾಮ್ ಗೈಡೆನ್ಸ್ ಅನ್ನ ಇದರಲ್ಲಿ ನೀಡಲಾಗುತ್ತೆ. ಸೊ ಈ ನನ್ನ ಜರ್ನಿಯನ್ನು ನೋಡ್ಬೇಕಾದ್ರೆ ನೀವು ಈ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಹಾಗೆ ನಮ್ಮನ್ನ ಸಪೋರ್ಟ್ ಮಾಡಬೇಕು. ಸೊ ಈಗ ನಾನು 90 ಡೇಸ್ ಚಾಲೆಂಜ್ ಅಂತ ತಗೊಂಡ್ಬರ್ತಾ ಇದನ್ನ. ಸೊ ಇದರಲ್ಲಿ ನಂದ ಕಂಪ್ಲೀಟ್ ಬ್ಯಾಂಕ್ ಜರ್ನಿ ಇರ್ತದ. ಸೊ ಈಗ ಇದನ್ನ ಮಾಡೋ ಉದ್ದೇಶ ಮೇನ್ ಏನಪ್ಪ ಅಂತಂದ್ರ, ಸೊ ಯೂಟ್ಯೂಬ್ ಕಡೆಯಿಂದ ಒಂದು ನೋಟಿಸ್ ಬಂದದ. ಸೊ ಏನಪ್ಪ ಅಂತಂದ್ರ, ಸೊ ಮೊದ್ಲಿಗೆ ಏನಿತ್ತು 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ ಇತ್ತು. ಸೊ ಇದನ್ನ ಕಂಪ್ಲೀಟ್ ಆದ ನಂತರ ಏನೈತಿ ಸಬ್ಸ್ಕ್ರೈಬರ್ ಇದು ವಾಚ್ ಅವರ್ಸ್ ಕಂಪ್ಲೀಟ್ ಆದ ನಂತರ ಚಾನಲ್ ಮೊನಿಟೈಸ್ ಆಗ್ತಿತ್ತ. ಮೊನಿಟೈಸ್ ಆದ ನಂತರ ನಿಮ್ಗೆ ಅಮೌಂಟ್ ಬರಕ ಸ್ಟಾರ್ಟ್ ಆಗ್ತಿತ್ತ. ಬಟ್ ನೆಕ್ಸ್ಟ್ ಇಯರ್ ಅಂದ್ರೆ 2027 ಏನೈತಿ ಈ ವಾಚ್ ಅವರ್ ನಲ್ಲಿ ಜಾಸ್ತಿ ಮಾಡಿದಾರ. ಎಷ್ಟು ಮಾಡಿದಾರ ಅಂದ್ರೆ 8000 ಮಾಡಿದಾರ. ಸೊ 8000 ವಾಚ್ ಅವರ್ ಕಂಪ್ಲೀಟ್ ಆದ ನಂತರ ಚಾನಲ್ ಮೊನಿಟೈಸ್ ಆಗ್ತದ. ಸೊ ಒಟ್ಟ ಈ ವರ್ಷದಲ್ಲಿ ಏನೈತಿ ಈ ಚಾನಲ್ ನ ಮೊನಿಟೈಸ್ ಮಾಡ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಈ 90 ಡೇಸ್ ಚಾಲೆಂಜ್ ಅನ್ನ ತೊಗೊಂಬರತ್ನು. ಡೈಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತು. ಸೊ ನಿಮ್ಮ ಸಪೋರ್ಟ್ ನಮಗೆ ಖಂಡಿತ ಬೇಕು. ಸೊ ಈಗ ಈ ಒಂದು ಹಾಲ್ ಟಿಕೆಟ್ ನಲ್ಲಿ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನ ಇಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಮೊದಲೇದಾಗಿ ಇಲ್ಲಿ ರಿಜಿಸ್ಟರ್ ನಂಬರ್, ನೇಮ, ಎಕ್ಸಾಮ್ ಡೇಟ್ ನಂದು 22ಕ್ಕೆ ಐತಿ. ರಿಪೋರ್ಟಿಂಗ್ ಟೈಮ್ 8 ಗಂಟೆಗೆ ಐತಿ. ಅಂದ್ರೆ ನಾನು ನಾಳೆನ ಹೋದ್ನು, ಅಂದ್ರೆ 21ಕ್ಕೆ ಹೋದ್ನು. ಅಲ್ಲಿ ಬೆಳಗಾವದಾಗ ನಮ್ಮ ತಮ್ಮದವರು. ಸೊ ಅವ್ರ ರೂಮ್ನಲ್ಲಿ ಹೋಗಿರ್ತನು. ನೆಕ್ಸ್ಟ್ 22ಕ್ಕೆ ಎಕ್ಸಾಮನ್ನು ಬೈತನು. ಸೊ ಎಕ್ಸಾಮ್ ಮುಗಿದ ನಂತರ ನಿಮ್ಗೆ ವಿಡಿಯೋನ ಮಾಡಿ ಅಪ್ಲೋಡ್ ಹಾಕ್ತೇನೆ. ಸೊ ಇಲ್ಲಿ ಪಾಸ್ವರ್ಡ್ ಅನ್ನ ಕೊಟ್ಟಿದ್ದಾರೆ, ರೋಲ್ ನಂಬರ್ ಇರ್ತದೆ. ಸೊ ಇಲ್ಲಿ ನಿಮ್ದೊಂದು ಫೋಟೋನ ಹಚ್ಕೊಂಡು ಹೋಗ್ಬೇಕು. ಫಸ್ಟ್ ಟೈಮ್ ಬರೆಯವ್ರ ಇಲ್ಲಿ ಫೋಟೋನ ಹಂಚ್ಕೊಂಡು ಹೋಗ್ಬೇಕು. ಗೊತ್ತಿಲ್ಲ ಅಂದ್ರೆ ನೋಡ್ಕೊರಿ. ನೆಕ್ಸ್ಟ್ ಇಲ್ಲಿ ಸೊ ಈ ಒಂದು ಹಾಲ್ ಟಿಕೆಟ್ ನೋಡಿ ಏನೈತಿ ನಿಮ್ದು ID ಪ್ರೂಫ್ನ ಒಯ್ಬೇಕು. ಆ ಥರ ಜೆರಾಕ್ಸನ್ನ ಇಲ್ಲಿ ಒಯ್ಬೇಕು. ಸೊ ಆ ಥರ ಜೆರಾಕ್ಸನ್ನ ಒಯ್ಬೇಕು. ನೆಕ್ಸ್ಟ್ ಒರಿಜಿನಲ್ ಮತ್ತು ಜೆರಾಕ್ಸ್ ಎರಡನ್ನ ಒಯ್ಬೇಕು. ಹಾಗೆ ಒಂದು ಫೋಟೋನ ಎಕ್ಸ್ಟ್ರಾ ಒಯ್ಬೇಕು. ಸೊ ಈ ಫೋಟೋ ಒಂದು ಇಲ್ಲಿ ಹಚ್ಚಿರ್ತಾರೆ. ಇದಲ್ದ ಒಂದು ಅಡಿಷನಲ್ ಫೋಟೋಗ್ರಾಫನ್ನ ಇಲ್ಲಿ ಒಯ್ಬೇಕಂತ ತಿಳಿಸಿದ್ದಾರೆ. ಸೊ ನೀವು ಎಕ್ಸಾಮ್ದಲ್ಲಿ ಏನೈತಿ ಎಕ್ಸಾಮ್ಗೆ ಹೋಗಿ ಮುಂದೆ ಈ ಫಸ್ಟ್ ಪೇಜ್ ಒಂದು ತೆಗೆದುಕೊಂಡು ಹೋದ್ರೂ ನಡೀತದ. ಸೊ ಎರಡಕ್ಕೂ ಏನೈತಿ ದುಡ್ಡನ್ನ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದೊಂದು ಪೇಜ್ ಆದ್ರೆ ಸಾಕು. ಮತ್ತು ಇಲ್ಲಿ ಹ್ಯಾಂಡ್ ರೈಟಿಂಗ್ ಸ್ಯಾಂಪಲ್ ಏನದ, ಸೊ ಎಕ್ಸಾಮ್ ಟೈಮ್ದಲ್ಲಿನ ಏನು ನಿಮ್ಗೆ ಸ್ಕ್ರೀನ್ ಮ್ಯಾಗ ಬರ್ತದೆ. ಸೊ ಅವಾಗ ಇದನ್ನ ಬರಿಬೇಕು. ಸೊ ಇವಾಗೇನ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಕೂಡ ಅಲ್ಲೇನ ಬರಿಬೇಕು. ಸೊ ಇಲ್ಲಿ ಸಿಗ್ನೇಚರ್ ಕೂಡ ಅಲ್ಲೇನ ಮಾಡಬೇಕು. ಸೊ ಇದಿಷ್ಟು ಏನೈತಿ ಇನ್ಫಾರ್ಮೇಶನ್ ಆಗಿರ್ತದ. ಸೊ ನಾಳೆ ಫ್ರೈಡೇ ಅದ. ಸೊ ಬಸ್ನ್ಯಾಗ ದಟ್ನಿ ಇರ್ತದ ಅನಿಸ್ತದ. ನೋಡ್ಬೇಕು ಏನೇನಾಗುತ್ತೆ ಅಂತ. ಸೊ ನಾ ನಿಮ್ಗೆ ತೋರಿಸ್ತೀನಿ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಬೆಳಗಾವಿಗೆ ಹೋಗಿ ಮುಟ್ತಾನಂತ. ಸೊ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕನ್ನು ಕೊಡ್ರಿ. ಹಾಗೆ ನೀವು ಈ ಎಕ್ಸಾಮ್ ಬರೆಯತ್ತಿದ್ರ ಅಂದ್ರೆ ಏನಂತ ಕಮೆಂಟ್ನಲ್ಲಿ ತಿಳಿಸ್ರಿ. ಸೊ ಇಲ್ಲಿಗೆ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್.